ಶುಭೋದಯ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದು ವೆಜೈನಲ್ ಬಾಯ್ಲ್ ಅಥವಾ ಯೋನಿ ಹುಣ್ಣು ಅಂತ ಹೇಳ್ತೀವಿ. ಯಾವ ಥರ ನಮಗೆ ಮುಖದಲ್ಲಿ ಪಿಂಪಲ್ ಆಗುತ್ತೋ ಅದೇ ರೀತಿ ನಮ್ಮ ಯೋನಿ ಭಾಗದಲ್ಲಿ ಹುಣ್ಣಾಗೋ ಚಾನ್ಸಸ್ ಇರುತ್ತೆ. ಯಾಕಾಗುತ್ತೆ ಅನ್ನೋದಾದರೆ, ಕೆಲವೊಂದು ಸಲ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ ಅಥವಾ ಹೈಜೀನ್ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ, ಮತ್ತು ನಾವು ಯೂಸ್ ಮಾಡೋವಂಥ ಏನು ಬಟ್ಟೆ ಇದೆಯೋ ಅದು ಬಟ್ಟೆ ತೇವಾಂಶವಾಗಿದ್ದರೆ ಯಾವಾಗಲೂ, ಅಥವಾ ಅದನ್ನು ನೀಟಾಗಿ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂತ ಅಂದರೆ ಈ ಹುಣ್ಣು ಆಗೋ ಸಾಧ್ಯತೆ ಇದೆ. ಅಥವಾ ಕೆಲವೊಂದು ಸಲ ಬಾಡಿಲಿ ಎಕ್ಸೆಸಿವ್ ಹೀಟ್ ಅದರಿಂದನೂ ಈ ಹುಣ್ಣಾಗುತ್ತೆ. ಯಾಕೆ ಹೀಟ್ ಆಗುತ್ತೆ ಅಂದರೆ, ಎಕ್ಸೆಸಿವ್ ಟಾಕ್ಸಿನ್ಸ್ ಯೂಸ್ ಮಾಡ್ತಾ ಇರ್ತೀವಿ. ನಮ್ಗೆ ಗೊತ್ತಿಲ್ಲದಲ್ಲೇ ಇರೋನು ನಾವು ತಿನ್ನೋ ಆಹಾರದಲ್ಲಿ ತುಂಬ ಟಾಕ್ಸಿನ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಆ ಟಾಕ್ಸಿನ್ಸ್ಗಳು ನಮ್ಮ ಬಾಡಿಲಿ ಹೆಚ್ಚಾದಾಗ ಈ ಥರ ಹುಣ್ಣುಗಳಾಗೋ ಚಾನ್ಸಸ್ ಇದೆ. ಅದೇ ರೀತಿ ಡಯಾಬಿಟಿಸ್ ಇರೋರಿಗೆ ಬಾಡಿಲಿ HbA1c ಲೆವೆಲ್ ಅಥವಾ ಸಕ್ಕರೆಯ ಅಂಶ ಬಾಡಿಲಿ ರಕ್ತದಲ್ಲಿ ಜಾಸ್ತಿ ಆಗೋದ್ರಿಂದ ಈ ಯೋನಿ ಹುಣ್ಣು ಅನ್ನೋದಾಗಿರುತ್ತೆ. ಈ ಯೋನಿ ಹುಣ್ಣು ಒಂದು ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ. ಆ ಬ್ಯಾಕ್ಟೀರಿಯಾ ಬಂದು ಸ್ಟಾಫಿಲೋಕಾಕಸ್ ಆರಿಯಸ್ ಅಂತ ಹೇಳಿಬಿಟ್ಟು ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾದಿಂದ ಸ್ವೆಲ್ಲಿಂಗ್ ಆಗೋದು ಅಥವಾ ಕಂಪ್ಲೀಟ್ ರೆಡ್ನೆಸ್ ಆಗೋದು, ಗುಳ್ಳೆ ಥರ ಆಗೋದು, ಇಚ್ಚಿಂಗ್ ಆಗೋದು ಮತ್ತು ಎಕ್ಸೆಸಿವ್ ಪೇಯ್ನ್ ಆಗೋದು ಪ್ರತಿಯೊಂದೂ ಆಗುತ್ತೆ. ಇದನ್ನು ನೆಗ್ಲೆಕ್ಟ್ ಮಾಡ್ದಲೇ ಇದಕ್ಕೆ ಫಸ್ಟು ಚಿಕಿತ್ಸೆ ತೊಗೋಬೇಕು. ಗೈನಿಕಾಲಜಿಸ್ಟ್ ಹತ್ರ ಹೋಗಿ ಇದನ್ನು ತೋರಿಸ್ಕೊಂಡು ಇದನ್ನು ನೀಟಾಗಿ ಇದಕ್ಕೆ ಟ್ರೀಟ್ಮೆಂಟ್ ಏನಿದೆ ಅದರ ಟ್ರೀಟ್ಮೆಂಟ್ನ ತೊಗೋಬೇಕು. ಇಲ್ಲ ಅಂತಂದರೆ ಇದು ಮುಂದಿನ ಹೆಚ್ಚಿನ ಪರಿಣಾಮ ಆಗೋಕ್ಕೂ ಚಾನ್ಸಸ್ ಇದೆ. ಹಾಗಾದರೆ ಹೋಗೋದಕ್ಕೆ ಮುಜುಗರ ಅನ್ನೋರು ಮನೆಯಲ್ಲೇ ಯಾವುದಾದ್ರೂ ಬೆಸ್ಟ್ ರೆಮಿಡಿ ಯಾವುದಾದ್ರೂ ಹೇಳಿ ಅನ್ನೋದಾದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಬಾರ್ಲಿ ನಮಗೆ ಈಸಿಯಾಗಿ ಎಲ್ಲ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಅಥವಾ ಆನ್ಲೈನಲ್ಲಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲೂ ನಾವು ಬುಕ್ ಮಾಡ್ಕೋಬೋದು. ಬಾರ್ಲಿಲಿ ಒಂದು ವಿಧ ನಾವು ಅನ್ನ ಹೇಗೆ ಮಾಡ್ತೀವೋ ಅದೇ ರೀತಿ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಅದ್ರ ಗಂಜಿ ಕುಡಿಬೋದು. ಆದರೆ ಡಯಾಬಿಟಿಸ್ ಇರೋರಿಗೆ ಆ ಗಂಜಿ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ. ಅದಕ್ಕೆ ರಾ ಬಾರ್ಲಿ ಅಂತ ಸಿಗುತ್ತೆ. ಯಾವ ಥರ ಭತ್ತ ಇರುತ್ತೋ ಅದೇ ರೀತಿ ಭತ್ತದ ಥರ ಇರೋದು ರಾ ಬಾರ್ಲಿ ಅಂತ ಸಿಗುತ್ತೆ. ಅದನ್ನ ತಂದು ಓವರ್ನೈಟ್ ಒಂದು ಕೈ ಹಿಡಿಯಷ್ಟು ರಾತ್ರಿ ನೆನೆ ಹಾಕಿ ಮಾರ್ನಿಂಗ್ ಎದ್ದು ಅದನ್ನು ಆ ನೀರನ್ನ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಬಾಡಿಲಿರುವಂತಹ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ ಮತ್ತು ಬಾಡಿಲಿರುವಂತಹ ಎಕ್ಸೆಸಿವ್ ಹೀಟ್ ರಿಮೂವ್ ಆಗುತ್ತೆ. ಮತ್ತು ಅದು ಏನು ಯೋನಿ ಹುಣ್ಣು ಅಂತ ಹೇಳ್ತೀವಿ ಆ ಹುಣ್ಣುಗಳು ಕಮ್ಮಿ ಆಗ್ತಾ ಬರುತ್ತೆ. ಇದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಅಂದರೆ ಕ್ಲೀನ್ ಹೈಜೀನ್ ಮೇಂಟೈನ್ ಮಾಡೋದು. ಯಾವುದಕ್ಕೂ ಒಂದು ಸಲ ಗೈನಿಕಾಲಜಿಸ್ಟ್ ಹತ್ರ ಹೋಗಿ ರೆಕಮೆಂಡ್ ಮಾಡಿ ಹೆಚ್ಚಾಯಿತು ಅಂತ ಅಂದರೆ ಇದು ಬೇರೆ ಪರಿಣಾಮ ಆಗೋದ್ರಿಂದ ಗೈನಿಕಾಲಜಿಸ್ಟ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು ಅನ್ನೋದು ಪ್ರೈಮರಿ ನಾವು ಮನೇಲಿ ಇದು ಬಾರ್ಲಿ ನೀರನ್ನ ಕುಡಿಬೋದಾಗಿದೆ. ಮತ್ತು ಬಾರ್ಲಿ ಏನು ತೊಗೋಬೇಕು, ಬಾರ್ಲಿಲಿ ಏನಿದೆ ಅಂತ ಅಂದರೆ, ಬಾರ್ಲಿಲಿ ಎಕ್ಸ್ಪೆಷಲಿ ಬೀಟಾ ಗ್ಲೂಕಾನ್ ಅಂತ ಒಂದು ಅಂಶ ಇರೋದ್ರಿಂದ ಅದು ಹೈ ಫೈಬರ್ ಆಗಿರುತ್ತೆ. ನಮ್ಮ ಡೈಜೆಸ್ಟಿವ್ ಹೆಲ್ತ್ ಆಗಿರ್ಬೋದು ಅಥವಾ ನಮ್ಮ ಅಪಟೈಟ್ನ ಕಂಟ್ರೋಲ್ ಆಗೋದಕ್ಕೆ ಮತ್ತು ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಆಗೋದಕ್ಕೆ ಇದೆಲ್ಲ ಹೆಲ್ತ್ ಬೆನಿಫಿಟ್ ಆಗುತ್ತೆ. ನಮ್ಮ ಹಾರ್ಟ್ ಹೆಲ್ತ್ನ ಮೇಂಟೈನ್ ಮಾಡುತ್ತೆ. ಹೇಗೆ ಅಂತ ಅಂದರೆ, ಲೋಯರಿಂಗ್ ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡ್ತಾ ನಮ್ಮ ಹಾರ್ಟ್ ಹೆಲ್ತ್ಗೂ ತುಂಬ ಬೆನಿಫಿಟ್ ಇದೆ ಈ ಬಾರ್ಲಿಯಿಂದ. ಈ ಒಂದು ಬಾರ್ಲಿ ನೀರನ್ನ ಕುಡಿಯೋದ್ರಿಂದ ಕೇವಲ ನಮಗೇನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ಕುಡಿಬೇಕಾ ಅನ್ನೋರಿಗೆ ಇಲ್ಲ. ತಿಂಗಳಿಗೆ ಒಂದು ಸತಿ ಆದರೂ ಬಾರ್ಲಿ ನೀರನ್ನ ಕುದಿಸಿ ಆದರೂ ಕುಡಿಬೋದು, ಅಥವಾ ರಾತ್ರಿ ನೆನೆ ಹಾಕಿ ಆದರೂ ಬಾರ್ಲಿ ನೀರನ್ನ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಏನು ನಾವು ದಿನನಿತ್ಯ ತಿನ್ನೋ ಆಹಾರದಲ್ಲಿ ವಿಷ ಪದಾರ್ಥಗಳಾಗಿರ್ಬೋದು, ಟಾಕ್ಸಿನ್ಸ್ ಆಗಿರ್ಬೋದು, ನಮಗೆ ಗೊತ್ತಿಲ್ಲದಲೇ ನಾವು ಅದನ್ನು ತಿಂತಾನೆ ಇರ್ತೀವಿ ದಿನನಿತ್ಯ. ಯಾಕೆಂದರೆ ಇವಾಗೆಲ್ಲ ಪ್ಯಾಕೇಜ್ಡ್ ಫುಡ್ ಅಂತ ಹೇಳಿರ್ತೀವಿ. ಸೊ ವೆಯ್ಟ್ ಲಾಸ್ಗೆ ಅಂತ ಹೇಳಿಬಿಟ್ಟು ನಾವು ಪ್ರೋಟೀನ್ ಶೇಕ್ಸ್ ಕುಡಿತಾ ಇರ್ತೀವಿ, ಪ್ರೋಟೀನ್ ಡ್ರಿಂಕ್ಸ್ ಕುಡಿತಾ ಇರ್ತೀವಿ. ಅದರಲ್ಲಿ ನಮಗೆ ಗೊತ್ತಿಲ್ಲದಲೇ ಪ್ರಿಸರ್ವೇಟಿವ್ಸ್ ನಮ್ಮ ಬಾಡಿಗೆ ಇಂಟೇಕ್ ಆಗಿರುತ್ತೆ. ಹಾಗಿರೋದ್ರಿಂದ ನಮ್ಮ ಬಾಡಿಲಿ ಎಕ್ಸೆಸಿವ್ ಹೀಟ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದನ್ನು ಕಮ್ಮಿ ಮಾಡೋದಕ್ಕೆ ನಾವು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಈ ಬಾರ್ಲಿ ನೀರನ್ನ ಕುಡಿಯೋದು ತುಂಬ ಉತ್ತಮ ಅಂತ ಸಜೆಸ್ಟ್ ಮಾಡ್ತೀನಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.